ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ವಿಡಿಯೋ ಎರಡನೇ ವಿಡಿಯೋ ಆಗಿರುತ್ತೆ. ಸೆಕೆಂಡ್ ವಿಡಿಯೋ ಫಸ್ಟ್ ವಿಡಿಯೋದಲ್ಲಿ ನೋಡಿ 2025-26 ಈ ವರ್ಷ ಆ್ಯನ್ಯುವಲ್ ಎಕ್ಸಾಮ್ನ ಬರಿತಾ ಇರುವಂತಹ ಮಕ್ಕಳು, ಇದು ಡೇಟ್ ಇವತ್ತು 29th January 2026 ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ನೀವು ಈ ವರ್ಷ ಆ್ಯನ್ಯುವಲ್ ಎಕ್ಸಾಮ್ನ ಬರಿತಾ ಇದ್ದೀರಿ ಅಂತ ಹೇಳಿದ್ರೆ ಮಕ್ಕಳೇ, ನೀವು 3 ರಿಂದ 4 ಮಾಡೆಲ್ ಪೇಪರ್ನ ನೋಡ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾಗಿ ಅಕೌಂಟೆನ್ಸಿಯಲ್ಲಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಹೇಗಿರುತ್ತೆ, 1 ಮಾರ್ಕಿನ ಕ್ವಶನ್ಸ್ ಹೇಗಿರುತ್ತೆ, ಇದೆಲ್ಲ ಐಡಿಯಾ ಬರಬೇಕು ಅಂತ ಹೇಳಿದ್ರೆ ಒಂದು 3-4 ಪೇಪರ್ ಅಂತೂ ನೋಡ್ಕೊಳ್ಬೇಕು. ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ 2 ಆ್ಯನ್ಯುವಲ್ ಪೇಪರು, 2 ಮಾಡೆಲ್ ಪೇಪರ್ನ ಈ ಹಿಂದಿನ ವರ್ಷದ್ದು ಕೊಡ್ತಾ ಇದ್ದೀನಿ. ಓಕೆನಾ? ಈಗ ಆಲ್ರೆಡಿ 2025 ಅಂದರೆ ನಿಮ್ಮ ಸೀನಿಯರ್ಸ್ ಇವಾಗ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದಾಗ ಏನು ಎಕ್ಸಾಮ್ ಬರೆದಿದ್ರಲ್ಲ ಆ ಪೇಪರಿಗೆ ಕಂಪ್ಲೀಟಾಗಿ ಆನ್ಸರ್ನ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ 7 ಲೆಕ್ಕ ಕಲಿಸ್ಕೊಡ್ತೀನಿ, 7 ಲೆಕ್ಕ ಪ್ಲಸ್ ಥಿಯರಿ ಟಾಪಿಕ್ಕು. ಇಷ್ಟು ನೋಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು ಅಂತ ಹೇಳಿದ್ದೀನಿ. ಅಷ್ಟು ಮಾಡಬೇಕು ಅಂದರೆ ಯಾರು ಈ ವಿಡಿಯೋಗೆ ನೀವು ಅಟೆಂಡ್ ಆಗಿದ್ದೀರಿ, ಈ ವಿಡಿಯೋನೇ ವಾಚ್ ಮಾಡ್ತಾ ಇದ್ದೀರಿ, ನೀವು ಈ ವಿಡಿಯೋದ ಲಿಂಕಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ನು ಅಥವಾ ಕಮೆಂಟಲ್ಲಿ ನಾನು ಪಿನ್ ಮಾಡ್ತಾ ಹೋಗ್ತೀನಿ. ಈ ಫಸ್ಟ್ ವಿಡಿಯೋ ಹಾಕಿರ್ತೀನಿ. ಹಾಗಾಗಿ ನಾನಿಲ್ಲಿ ನಂಬರ್ ಏನು ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋ ಇದು. ಓಕೆನಾ? ಇವಾಗ ಸೆಕೆಂಡ್ ವಿಡಿಯೋಗೆ ಎಗೈನ್ ಒಂದು ಮಾಡೆಲ್ ಪೇಪರ್ ಇದು ಸೆಕೆಂಡ್ ವಿಡಿಯೋ. ಓಕೆನಾ? ಆ ವಿಡಿಯೋ ನೋಡ್ಕೊಬಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ, ರಿಪೀಟೆಡ್ ಕ್ವಶನ್ ಸಿಗುತ್ತೆ, ಇಂಪಾರ್ಟೆಂಟಾಗಿ ಏನು ಓದ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಎಗೈನ್ ಇದರಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ, 1 ಮಾರ್ಕ್ ಇದೆ, 2 ಮಾರ್ಕ್ ಇದೆ. ಓಕೆ ಅಲ್ವಾ? ನೆಕ್ಸ್ಟು ನಿಮಗಿವಾಗ ಡೌಟು ಪಾರ್ಟ್ ಸಿ ಯಲ್ಲಿ ಇರುವಂಥ ಕ್ವಶನ್ಸ್ಗಳಿಗೆ ಯಾವಾಗ ಹೇಳ್ಕೊಡ್ತೀರಿ ಅಂತ. ಥಿಯರಿ ಕ್ವಶನ್ಸ್ ಮುಗಿತಿದ್ದಾಗೆ ಪಾರ್ಟ್ ಸಿ ಒಂದೊಂದೇ ಟಾಪಿಕ್ನ ಯಾವ ರೀತಿ ಸೊಲ್ಯೂಷನ್ ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಹೋದರೆ ಅಕೌಂಟೆನ್ಸಿ ಪಾಸ್ ಆಗಲ್ಲ. ಥಿಯರಿ ಟಾಪಿಕ್ನ ನಾನು ಹೇಳಿದ್ನಲ್ಲ 4 ಪೇಪರ್ ಆದರೂ ನೋಡ್ಕೊಳ್ಬೇಕು. ಇದು ಸೆಕೆಂಡ್ ಪೇಪರು. ಇನ್ನೂ ಇದೇ ರೀತಿ 2 ಪೇಪರ್ ನೋಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು 1 ಮಾರ್ಕು 2 ಮಾರ್ಕು ಪಕ್ಕ ಕ್ವಶನ್ಸು ಸಿಕ್ಬಿಡುತ್ತೆ. ಓಕೆ ಅಲ್ವಾ ಮಕ್ಕಳೇ? ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಒಂದು ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಅಂತ ಕೇಳಿದ್ದಾರೆ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಒನ್, ದ ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸೀಸ್. ನಾವು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡುವಂತಹ ಉದ್ದೇಶ ಏನು ಆಬ್ಜೆಕ್ಟಿವ್ ಏನು ಅನ್ನೋದನ್ನು ಕೇಳಿದರೆ, ಟು ನೋ ದ ಅರಿಥಮೆಟಿಕಲ್ ಅಕ್ಯುರೇಸಿ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಎಟ್ ಅಂತ ಕೇಳಿದರೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋವರ್. Fourth question, the opening capital is ascertained by preparing opening statement of affairs. Last, 5th MCQ questions, which of the following is not a feature of computer ಅಂತ ಕೇಳಿದರೆ, ಇಂಟೆಲಿಜೆನ್ಸ್. ಓಕೆನಾ? ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರಾಕೆಟಲ್ಲಿ 5 ಆನ್ಸರ್ಸ್ನ ಕೊಟ್ಟಿರ್ತಾರೆ. ರೈಟ್ ಆನ್ಸರ್ನ ಫಿಲಪ್ ಮಾಡಿದ್ರೆ ಆಯಿತು. ಡ್ಯಾಶ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್, ಅಕೌಂಟಿಂಗ್. ವೆರಿ 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 ಇಂಪಾರ್ಟೆಂಟ್. ಫಸ್ಟ್ ವಿಡಿಯೋದಲ್ಲೂ ಅಷ್ಟೇ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಕೊಡುವಾಗ ಪಕ್ಕ ಗ್ಯಾರಂಟಿ ಕ್ವಶನ್ ಯಾವುದು ಅಂತ ವೆರಿ ಇಂಪಾರ್ಟೆಂಟ್ ಹಾಕ್ಸಿದ್ದೀನಿ, ನೋಡ್ಕೊಂಡಿರ್ಬೇಕು ನೀವು. ಡ್ಯಾಶ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್, ಅಕೌಂಟಿಂಗ್. ಓಕೆನಾ? ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಜರ್ನಲ್ ಎಂಟ್ರಿ ಟು ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಈಸ್ ಕಾಲ್ಡ್ ಪೋಸ್ಟಿಂಗ್. ಆನ್ಸರ್ ಈಸ್ ಪೋಸ್ಟಿಂಗ್, POSTING, ಪೋಸ್ಟಿಂಗ್. ಕ್ರೆಡಿಟ್ ನೋಟ್ ಈಸ್ ದ ಬೇಸಿಸ್ ಫಾರ್ ರೆಕಾರ್ಡಿಂಗ್ ಆಫ್ ಡ್ಯಾಶ್ ಬುಕ್ ಅಂತ ಕೇಳಿದರೆ, ಸೇಲ್ಸ್ ರಿಟರ್ನ್. ಆನ್ಸರಲ್ಲಿ ನೀವು ಸೇಲ್ಸ್ ರಿಟರ್ನ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ದೇರ್ ಆರ್ ಡ್ಯಾಶ್ ಪಾರ್ಟೀಸ್ ಟು ಎ ಬಿಲ್ ಆಫ್ ಎಕ್ಸ್ಚೇಂಜ್, 3 ಪಾರ್ಟೀಸ್ ಕೊಟ್ಟಿದ್ದಾರೆ ಆಪ್ಷನಲ್ಲಿ ನಿಮಗೆ, 3 ಪಾರ್ಟೀಸ್. ನೆಕ್ಸ್ಟ್ ಒನ್, ಅಕೌಂಟಿಂಗ್ ಸಾಫ್ಟ್ವೇರ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು ರೆಡಿ ಟು ಯೂಸ್, ಟೈಲರ್ ಮೇಡ್ ಆ್ಯಂಡ್ ಡ್ಯಾಶ್ ಸಾಫ್ಟ್ವೇರ್ ಅಂತ ಇದೆ, ಕಸ್ಟಮೈಸ್ಡ್. ಆನ್ಸರ್ ಕಸ್ಟಮೈಸ್ಡ್. ನೆಕ್ಸ್ಟು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು. ಜರ್ನಲಿಗೆ ನೆರೇಷನ್, 2 ಕಾಲಮ್ ಕ್ಯಾಶ್ ಬುಕ್, ಕಾಂಟ್ರಾ ಎಂಟ್ರೀಸ್. ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಕಾಂಟ್ರಾ ಎಂಟ್ರಿ ಹಾಕ್ತೀವಲ್ಲ ಹಾಗೆ. ಬಿಲ್ ಆಫ್ ಎಕ್ಸ್ಚೇಂಜ್, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್, ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್, ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್, ಔಟ್ಪುಟ್ ಡಿವೈಸ್, ಪ್ರಿಂಟರ್. ನೋಡಿ ವೆರಿ ಇಂಪಾರ್ಟೆಂಟ್. ಇದು 5ರಲ್ಲಿ ಒಂದು ಟಾಪಿಕ್ ಗ್ಯಾರಂಟಿ ಇರುತ್ತೆ. ಟೋಟಲ್ ಇಲ್ಲಿ 5 ಕ್ವಶನ್ಸ್ ಕೊಡಬೇಕಲ್ಲ ಮ್ಯಾಚ್ ದ ಫಾಲೋಯಿಂಗಿಗೆ.
ಲಾಸ್ಟ್ ಫಸ್ಟ್ ಒಂದು ಪೇಪರ್ ಹೇಳಿದ್ನಲ್ಲ, ಅದರಲ್ಲಿ ಒಂದು ಗ್ಯಾರಂಟಿ ಕೇಳೋವಂಥದ್ದು ಇತ್ತು, ಇದರಲ್ಲಿ ಒಂದು ಗ್ಯಾರಂಟಿ ಅಂತೂ ಇದೆ. ಹೇಳಕ್ಕೆ ಬರಲ್ಲ, 2 ಕೂಡ ಕೇಳಬಹುದು, ಯಾಕಂದರೆ ಇದಿಷ್ಟು ಕೂಡ ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದನ್ನು ಒಂದು ಕಡೆ ನೀವು ಬರೆದಿಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಓಕೆನಾ. ನೆಕ್ಸ್ಟ್ 1 ವರ್ಡ್ ಆನ್ಸರು ಅಥವಾ 1 ಸೆಂಟೆನ್ಸಲ್ಲಿ ಬರೀರಿ ಅಂತ ಕೇಳ್ತಾರೆ. ಎಕ್ಸ್ಪ್ಯಾಂಡ್ ಕೇಳ್ತಾರೆ ಅಂತ ಹೇಳಿದ್ದೆ. ಈ ಹಿಂದಿನ ಪೇಪರಲ್ಲಿ ಎಕ್ಸ್ಪ್ಯಾಂಡ್ ಏನು ಕೇಳಿದ್ರು ಅಲ್ಲೂ ಕೂಡ ಎಕ್ಸ್ಪ್ಯಾಂಡ್ AICPA ಕೇಳಿದರು, ನೆನಪಿದೆಲ್ಲ. AICPA ಇಂಪಾರ್ಟೆಂಟು. ಅದೇ ರೀತಿ ಎಕ್ಸ್ಪ್ಯಾಂಡ್ ಗ್ಯಾಪ್ ಅಂತ ಇದೆ. ಗ್ಯಾಪನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಜನರಲಿ ಎಕ್ಸೆಪ್ಟೆಡ್ ಅಲ್ಲ, ಅಕ್ಸೆಪ್ಟೆಡ್ ACC, ಓಕೆ ಅಲ್ಲ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ವೋಚರ್ ಅಂತ ಇದೆ. 2 ವೋಚರ್ನ ಯಾವ್ದು ಬೇಕಾದ್ರೂ ಬರೀಬಹುದು. ಡೆಬಿಟ್ ವೋಚರ್, ಕ್ರೆಡಿಟ್ ವೋಚರ್. ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಡೆಬಿಟ್ ವೋಚರ್, ಕ್ರೆಡಿಟ್ ವೋಚರ್. ಡೆಬಿಟ್ ವೋಚರ್, ಕ್ರೆಡಿಟ್ ವೋಚರ್. ಓಕೆ ಅಲ್ವಾ. ನೆಕ್ಸ್ಟ್ ಕ್ವಶನ್, ಕ್ಯಾಶ್ ಬುಕ್ ಈಸ್ ಬೋತ್ ಎ ಲೆಡ್ಜರ್ ಅಕೌಂಟ್ ಆ್ಯಂಡ್ ಸಬ್ಸಿಡಿಯರಿ ಬುಕ್. ಎಸ್, ಟ್ರೂ. ಆನ್ಸರ್ ಈಸ್ ಟ್ರೂ. ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಎರರ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಬರ್ದಿದ್ದೀನಿ ನಾನು, ಎರರ್ಸ್ ಆಫ್ ಕಮಿಷನ್ನು, ಎರರ್ಸ್ ಆಫ್ ಒಮಿಷನ್ನು, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಫಸ್ಟು ಎರರ್ಸ್ ಆಫ್ ಕಮಿಷನ್ ಸಾಕು 1 ಮಾರ್ಕಿಗೆ. ಇನ್ನೊಂದು ಎರರ್ ಆಫ್ ಒಮಿಷನ್ ಇಲ್ಲಿ ಬರ್ದಿದ್ದೀನಿ, ಬರೀಬಹುದು. ವಾಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಇದೆ. ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಸ್ಟೇಟ್ಮೆಂಟ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟು ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು. ಇಲ್ಲಿರುವ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟೇ. ನಿಮಗೆ ಆ್ಯಕ್ಚುಲ್ ಆಗಿ ಕೇಳೋದು 5 ಕ್ವಶನ್ಸು. ಎಷ್ಟು ಕ್ವಶನ್ಸು? 5 ಕ್ವಶನ್ಸು. ಈಗ ಆಲ್ರೆಡಿ ಹೇಳಿದ್ದೀನಲ್ಲ, ಈ 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸಿಗೆ ಅಟೆಂಡ್ ಮಾಡಬೇಕು. ಲಾಸ್ಟ್ ಪೇಪರಲ್ಲಿ ಕೊಟ್ಟಿರುವಂಥ ಪಾರ್ಟ್ ಬಿ ಕ್ವಶನ್ಸ್ ನೋಡಿ ಇಷ್ಟಿದೆ, ಇಷ್ಟು ಇಂಪಾರ್ಟೆಂಟು. ಅದೇ ರೀತಿ ರಿಮೈನಿಂಗ್ ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಿಫೈನ್ ಅಕೌಂಟಿಂಗ್ ಅಂತ ಏನಿದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಕೇಳ್ತಾರೆ, ಅಕೌಂಟೆನ್ಸಿಯನ್ನು ಡಿಫೈನ್ ಮಾಡಲೇಬೇಕು. ಸೊ ಡಿಫೈನ್ ಅಂತ ಕೇಳಿರೋದ್ರಿಂದ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. AAA ಆದರೂ ತೊಗೊಳ್ಬಹುದು ಅಥವಾ AICPA ಆದರೂ ತೊಗೊಳ್ಬಹುದು. ಯಾವುದು ನಿಮಗೆ ಈಸಿ ಇದೆಯೋ ಆ ಒಂದು ಡೆಫಿನಿಷನ್ನ ಬರೀರಿ. ಸೊ ನಾನಿಲ್ಲಿ ನಿಮಗೆ AICPAದು ಇಲ್ಲಿ ಬೇಕಾದರೆ ಪಾಸ್ ಮಾಡಿ ಬರ್ಕೊಳ್ಳಿ. AAAದು ಡೆಫಿನಿಷನ್ ಇದು. ನಾನು ನಿಮಗೆ AICPA ಹೇಳ್ತಾ ಇದ್ದೀನಿ. According to American Institute of Certified Public Accountants, accounting is the art of recording, classifying and summarizing in a significant manner and in terms of money, transactions and events which are in part of at least of a financial character and interpreting the results thereof. ಓಕೆನಾ. ನೆಕ್ಸ್ಟು ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಸೆಕೆಂಡ್ ಚಾಪ್ಟ್ರಲ್ಲಿ ಕೇಳಿರುವಂಥ ಕ್ವಶನು. ಬೇಕಾದಷ್ಟು ಕಾನ್ಸೆಪ್ಟ್ಸ್ಗಳಿದೆ, ನೀವು ಯಾವುದಾದ್ರೂ 2 ಕಾನ್ಸೆಪ್ಟನ್ನು ಬರೆದ್ರೆ ಸಾಕು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್. ಎನಿ 2 ಬರೀರಿ 2 ಮಾರ್ಕ್ಸಿಗೆ, ಎನಿ 2. ನೆಕ್ಸ್ಟು ಸ್ಟೇಟ್ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ಲಯಬಿಲಿಟೀಸ್ ಅಂತ ಇದೆ. ಲಯಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಕ್ರೆಡಿಟು ಡೆಬಿಟು ರೂಲ್ಸನ್ನ ಹೇಳಬೇಕು. ಆನ್ಸರ್, ಇನ್ಕ್ರೀಸ್ ಇನ್ ಲಯಬಿಲಿಟಿ ಈಸ್ ಕ್ರೆಡಿಟೆಡ್, ಡಿಕ್ರೀಸ್ ಇನ್ ಲಯಬಿಲಿಟಿ ಈಸ್ ಡೆಬಿಟೆಡ್ ಅಂತ ಬರೀಬೇಕು. ಓಕೆ ಅಲ್ವಾ ಮಕ್ಕಳೇ. ನೆಕ್ಸ್ಟು ವಾಟ್ ಈಸ್ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟು. ಇದೇ ಚಾಪ್ಟ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಗೊತ್ತಾ? ವಾಟ್ ಈಸ್ ಪಾಸ್ಬುಕ್ ಅಂತ ಕೇಳ್ತಾರೆ. ವೆರಿ 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 ಇಂಪಾರ್ಟೆಂಟ್. ಪಾಸ್ಬುಕ್ ಮೀನಿಂಗ್ ಏನು ಅಂತ ಗೊತ್ತಿರಬೇಕು, ಅದ್ರ ಜೊತೆಗೆ BRS ಮೀನಿಂಗ್ ಕೂಡ ಗೊತ್ತಿರಬೇಕು. ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ವೆನ್ ದ ಬುಕ್ ಬ್ಯಾಲೆನ್ಸ್ ಡಸ್ ನಾಟ್ ಮ್ಯಾಚ್ ದ ಬ್ಯಾಂಕ್ ಬ್ಯಾಲೆನ್ಸ್, ಎ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಈಸ್ ಪ್ರಿಪೇರ್ಡ್ ಅಂತ ಬರೀರಿ ಸಾಕು. ನೆಕ್ಸ್ಟು ವೆನ್ ಎ ಸಸ್ಪೆನ್ಸ್ ಅಕೌಂಟ್ ಈಸ್ ಓಪನ್ಡ್ ಅಂತ ಕೇಳಿದ್ದಾರೆ. ಸಸ್ಪೆನ್ಸ್ ಅಕೌಂಟನ್ನು ನಾವು ಯಾವಾಗ ಓಪನ್ ಮಾಡ್ತೀವಿ ಅಂತ. ಎ ಸಸ್ಪೆನ್ಸ್ ಅಕೌಂಟ್ ಈಸ್ ಓಪನ್ಡ್ ವೆನ್ ದ ಟ್ರಯಲ್ ಬ್ಯಾಲೆನ್ಸ್ ಡಸ್ ನಾಟ್ ಟ್ಯಾಲಿ. ವೆರಿ ಇಂಪಾರ್ಟೆಂಟ್. ಟ್ರಯಲ್ ಬ್ಯಾಲೆನ್ಸ್ ಡಸ್ ನಾಟ್ ಟ್ಯಾಲಿ. ಯಾವಾಗ ಟ್ರಯಲ್ ಬ್ಯಾಲೆನ್ಸು ಟ್ಯಾಲಿ ಆಗಲ್ವೋ ಆವಾಗ ಸಸ್ಪೆನ್ಸ್ ಅಕೌಂಟನ್ನು ಓಪನ್ ಮಾಡ್ತೀವಿ ಅಂತ ಟ್ರಯಲ್ ಬ್ಯಾಲೆನ್ಸ್ ಲೆಕ್ಕ ಮಾಡಿಸ್ಬೇಕಾದ್ರೇ ನಾನು ಹೇಳಿದ್ದೆ. ಸೊ ಅದೇ ಟಾಪಿಕ್ ಇದು. ಓಕೆ ಅಲ್ವಾ. ನೆಕ್ಸ್ಟು ಸ್ಟೇಟ್ ಎನಿ 2 ಕಾಸಸ್ ಆಫ್ ಡಿಪ್ರಿಸಿಯೇಷನ್. ಯಾವುದಾದ್ರೂ 2 ಕಾಸಸ್ನ ಬರಿಬೇಕು ಡಿಪ್ರಿಸಿಯೇಷನಿಂದು. ಒಂದು ಕಾನ್ಸ್ಟ್ಯಾಂಟ್ ಯೂಸು, ಇನ್ನೊಂದು ಎಕ್ಸ್ಪೈರಿ ಆಫ್ ಟೈಮು. ಕಾನ್ಸ್ಟ್ಯಾಂಟ್ ಯೂಸ್, ಎಕ್ಸ್ಪೈರಿ ಆಫ್ ಟೈಮು. ನೆಕ್ಸ್ಟ್ ಒನ್, ವಾಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ 2 ಮಾರ್ಕ್ಸಿಗೆ ಕ್ವಶನ್ ಇದೆ.
ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಆನ್ ಎಕ್ಸ್ಪೆಂಡಿಚರ್ ಇನ್ಕರ್ ಟು ಅಕ್ವೈರ್ ಆ್ಯನ್ ಅಸೆಟ್ ಆರ್ ಇನ್ಕ್ರೀಸ್ ಇಟ್ಸ್ ಅರ್ನಿಂಗ್ ಕೆಪಾಸಿಟಿ ಅಂತ ಬರೀಬೇಕು. ಲಾಸ್ಟ್ 2 ಮಾರ್ಕ್ಸಿನ ಕ್ವಶನ್ನು ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಕೇಳಿರುವಂಥದ್ದು. 2 ಲಿಮಿಟೇಷನ್ಸ್ ಬರೀರಿ. ಕಂಪ್ಯೂಟರ್ ಸಿಸ್ಟಮಿನ 2 ಲಿಮಿಟೇಷನ್ಸ್ ಬರೀರಿ ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ಇಲ್ಲ, ಅದಕ್ಕೆ ಲ್ಯಾಕ್ ಆಫ್ ಕಾಮನ್ ಸೆನ್ಸು. ಕೆನಾಟ್ ಥಿಂಕ್ ಆನ್ ಇಟ್ಸ್ ಓನ್ ಆಗಿ ಥಿಂಕ್ ಮಾಡಲ್ಲ, ನಾವು ಹೇಗೆ ಪ್ರೋಗ್ರಾಮ್ ಮಾಡ್ತೀವೋ ಅದೇ ರೀತಿ ಅದು ವರ್ಕ್ ಆಗೋದ್ರಿಂದ ಈ 2 ಲಿಮಿಟೇಷನ್ನ ಬರೀಬಹುದು. ಲ್ಯಾಕ್ ಆಫ್ ಕಾಮನ್ ಸೆನ್ಸು, ಕೆನಾಟ್ ಥಿಂಕ್ ಆನ್ ಇಟ್ಸ್ ಓನ್. ಓಕೆ ಅಲ್ಲ ಮಕ್ಕಳೇ? ಸೊ ನೋಡಿ, ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರುವಂಥ ಮಕ್ಕಳಿಗೆ ಏನು ಹೆಲ್ಪ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಪಾರ್ಟ್ ಸಿ ಯಲ್ಲಿ ಕೇಳುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಕೂಡ ವಿಡಿಯೋದಲ್ಲಿ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಥಿಯರಿ ಕಾನ್ಸೆಪ್ಟ್ಗಳು ಮುಗಿಲಿ ಅಂತ ಹೇಳಿದ್ದೀನಿ. ಪಾರ್ಟ್ ಸಿ ಯಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಕೇಳ್ತಾರೆ, ಇದು ಅಸೆಟ್ಟಾ, ಇದು ಲಯಬಿಲಿಟಿನಾ, ಇದು ಎಕ್ಸ್ಪೆನ್ಸಾ, ಇದು ಕ್ಯಾಪಿಟಲ್ಲಾ, ಈ ರೀತಿ, ಇದು ಇನ್ಕಮ್ಮಾ, ಈ ರೀತಿ ಕೇಳ್ತಾರೆ. ಸೊ ನೋಡಿ, 2025 ಆ್ಯನ್ಯುವಲ್ ಎಕ್ಸಾಮಲ್ಲೂ ಸೇಮ್ ಕ್ವಶನ್ ಇತ್ತು. ನಿಮಗೇನಾಗಬೇಕು, ಪ್ರಾಕ್ಟೀಸ್ ಆಗಬೇಕು ಅಂತ ಈ ಕ್ವಶನಿಗೆ ಆನ್ಸರ್ನು ನಾನು ನಿಮಗೆ ಹೇಳ್ಕೊಡ್ಬೇಕು, ಈ ಕ್ವಶನಿಗೂ ನಾನು ಆನ್ಸರ್ನ ನಿಮಗೆ ಹೇಳ್ಕೊಡ್ಬೇಕು. ಇನ್ನೂ 2 ಪೇಪರಲ್ಲಿ ಇನ್ನೂ 2 ನಿಮಗೆ ಕ್ಲಾಸಿಫಿಕೇಷನ್ಸ್ ಇದ್ರೆ ಹೇಳ್ಕೊಟ್ರಂತೂ ಇನ್ನೂ ಪಕ್ಕ ಆಗಿಬಿಡ್ತೀರಿ. ಹಾಗಾಗಿ ಫಸ್ಟ್ ಥಿಯರಿ ಮುಗಿಲಿ. ನಾನು ಹೇಳಿದ್ನಲ್ಲ 2 ಡೇಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಫಸ್ಟ್ ಥಿಯರಿ ಮುಗಿಲಿ, ಆ ನಂತರ ನಿಮಗೆ ಪ್ರಾಬ್ಲಮ್ ರಿಲೇಟೆಡ್ ಏನೇನಿದೆ, ಯಾವ್ಯಾವ ಬುಕ್ ಬೇಕು, ಪೆಟ್ಟಿ ಕ್ಯಾಶ್ ಬುಕ್ ಬೇಕಾ ಅಥವಾ ಸೇಲ್ಸ್ ಬುಕ್ ಬೇಕಾ, ಪರ್ಚೇಸ್ ಬುಕ್ ಬೇಕಾ, ಟ್ರಯಲ್ ಬ್ಯಾಲೆನ್ಸ್ ಬೇಕಾ, ಬ್ಯಾಲೆನ್ಸ್ ಶೀಟ್ ಬೇಕಾ, P&L ಬೇಕಾ, ಯಾವ ಲೆಕ್ಕ ಬೇಕಾದರೂ ಮಾಡ್ತಾ ಹೋಗೋಣ. ಫಸ್ಟ್ ಥಿಯರಿ ಮುಗಿಸ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರಿಗೂ ಕೂಡ ವಿಷಯನ ತಿಳಿಸಿ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಸೆಕೆಂಡ್ ವಿಡಿಯೋ ಆಯ್ತಲ್ಲ, ಥರ್ಡ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಸಿಗ್ತೀನಿ. ದಟ್ ಈಸ್ ಥಿಯರಿ ಟಾಪಿಕ್ಕೇ ಆಗಿರ್ಬೋದು, ಪ್ರಾಬ್ಲಮ್ಮೇ ಆಗಿರ್ಬೋದು. ಥಿಯರಿ ಟಾಪಿಕ್ ಸಾಕು ಅಂತ ಫೀಲ್ ಬಂತು ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ, ಇದು ಒಂದು ಪೇಪರ್ ಥಿಯರಿ ನೋಡಿಕೊಂಡ್ರೆ ಒಳ್ಳೆಯದು ಮಕ್ಕಳಿಗೆ ಅಂತ ಅನಿಸಿದ್ರೆ ಇನ್ನೊಂದು ಪೇಪರ್ನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಅಲ್ವಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಕರೆಕ್ಟಾಗಿ ಪ್ರಿಪೇರ್ ಆಗಿ. ಅಕೌಂಟೆನ್ಸಿಯಲ್ಲಿ ಒಳ್ಳೆ ಸ್ಕೋರನ್ನು ಖಂಡಿತವಾಗ್ಲೂ ಮಾಡಬಹುದು, ಬಟ್ ಹಾನೆಸ್ಟ್ ಆಗಿ ನೀವು ಸ್ಟಡಿ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ.